ಜೀವನ ಎಂಬ ಆಟದಲ್ಲಿ ನೀನು ಗೆದ್ದರೆ ಮಾತ್ರ ಜನ ನಿನ್ನನ್ನು ಗುರುತಿಸ್ತಾರೆ. ನೀನು ಸೋತ್ರೆ ನಿನ್ನ ಹೆಸರು ಕೂಡ ಮರೀತಾರೆ. ಈ ಪ್ರಪಂಚದಲ್ಲಿ ನಿನ್ನ ಹಣೆಬರ ಬದಲಾಗುವವರೆಗೂ ನೀನು ನಿನ್ನ ಸೋಲುಗಳನ್ನು ಮೆಟ್ಟಿ ನಿಲ್ಲಬೇಕು. ಸ್ವಲ್ಪ ತಡವಾದರೂ ಪರವಾಗಿಲ್ಲ. ನಿನ್ನ ಗೆಲುವು ಹೇಗಿರಬೇಕಂದ್ರೆ ಅವರು ನಿನ್ನ ಬಗ್ಗೆ ಮಾತಾಡೋದಕ್ಕಿಂತ ನಿನ್ನ ಯೋಗ್ಯತೆ ಬಗ್ಗೆ ಮಾತಾಡಬೇಕು. ನಿನ್ನ ಗುರಿ ತಲುಪಬೇಕಂದ್ರೆ ಗುಂಡಿಗೆ ಹೊಂದಿದ್ರೆ ಸಾಲದು, ಉತ್ತಮವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಗುಣ ನಿನ್ನಲ್ಲಿರಬೇಕು. ನಿನಗೆ ಮಾಡಲು ಕೆಲಸ ಇಲ್ಲದಾಗ ಮಾತ್ರ ಕೆಲಸಕ್ಕೆ ಬಾರದ ವಿಷಯಗಳು ನಿನ್ನ ತಲೆಯಲ್ಲಿ ಬರೋದು. ಮನುಷ್ಯನಿಗೆ ಮನುಷ್ಯನನ್ನು ಕಂಡ್ರೆ ಆಗಲ್ಲ. ಯಾಕೆ ಗೊತ್ತಾ? ಅವನು ಎಲ್ಲಿ ಸರಿಸಮಾನವಾಗಿ ಬೆಳೆದು ನಿಲ್ತಾನೋ ಅನ್ನೋ ಸ್ವಾರ್ಥದಿಂದ. ಆದರೆ ಒಂದು ಉದಾಹರಣೆ ಕೊಡ್ತೀನಿ ಕೇಳು. ಇಡೀ ಮನೆಯನ್ನೇ ಬೆಳಗುತ್ತಿದ್ದೇನೆ ಎಂಬ ಗರ್ವದಿಂದ LED ಬಲ್ಬ್ ಬೀಗ್ತಾ ಇತ್ತು. ಅದನ್ನು ನೋಡಿದ ಚಂದ್ರನು ನಾನು ಇಡೀ ಜಗತ್ತಿಗೆ ಹೊಳಪನ್ನು ನೀಡ್ತಾ ಇದ್ದೀನಿ ಎಂದು ಒಳಗೊಳಗೆ ನಗ್ತಾ ಇದ್ದ. ಜನಗಳ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ನಿನ್ನ ಸೋಲನ್ನು ಕಾಯ್ತಾ ಇರೋ ಜನಗಳಿಗೆ ಕಾಯ್ತಾ ಇರೋ ಹಾಗೇನೆ ಮಾಡಬೇಕು. ಇತಿಹಾಸದ ಚರಿತ್ರೆಯಲ್ಲಿ ಗೆದ್ದವನಿಗೆ ಗೆದ್ದವನು ಅನ್ನೋ ಜಾಗ ಇದೆ.